ಹುಡುಗಿ ಬಂದೇನ್ರಿ? ಎಲ್ಲಿದ್ದಂತೆ 3 ದಿನದಿಂದ? ಯಾರ ಜೊತೆ ಮಜಾ ಮಾಡ್ತಾ ಇದ್ಲಂತೆ? ಸರ್, ಒಂದು ಹುಡುಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಗೌರವ ಕೊಟ್ಟು ಮಾತಾಡಿ. ನನ್ನ ಹೆಂಡತಿ ಸ್ಟೈಲ್ ಮಾಡ್ಬೋದು, ಮಾಡ್ರನ್ ಇರ್ಬೋದು, ಪಾರ್ಟಿ ಮೋಜು ಮಸ್ತಿ ಅಂತ ಫ್ರೆಂಡ್ಸ್ ಜೊತೆ ಸುತ್ತಾಡ್ಲೂಬಹುದು. ಆದ್ರೆ ಯಾವತ್ತೂ ಅವಳು ಕ್ಯಾರೆಕ್ಟರ್ಲೆಸ್ ಆಗಿಲ್ಲ ಸರ್. ಅವಳ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡಿ. ಏನ್ ಜಯರಾಮ, ನಿನ್ ಮಗ ತುಂಬಾ ಮಾತಾಡ್ತಾ ಇದ್ದಾನೆ. ನನ್ನ ಬಗ್ಗೆ ಅವನು ಗೊತ್ತಿಲ್ವಾ? ಏನೋ ನಿಮ್ಮ ಮಗ ಅನ್ನೋ ಕಾರಣಕ್ಕೆ ಇವನ್ ಕಂಪ್ಲೇಂಟ್ನ ಮೂವ್ ಮಾಡಿ ನಾಗರಾಜ್ ಅವ್ರನ್ನ ಎನ್ಕ್ವೈರಿ ಮಾಡಕ್ ಹೇಳಿದ್ದೀನಿ. ಇವನ್ ನೋಡಿದ್ರೆ ಎಲ್ರ ಮುಂದೆ ನನ್ನ ಮೇಲೆ ಜೋರಾಗಿ ಮಾತಾಡ್ತಾನೆ. ಸಿಮಾ, ಸುಮ್ಮನೆ ಇರೋ. ಅಲ್ಲಪ್ಪ, ಸಂಜನಾ ಬಗ್ಗೆ ಅವ್ರು ಮಾತಾಡಿದ್ ಸರಿನಾ? ಒಂದೊಂದ್ಸರಿ ಪೊಲೀಸ್ ಭಾಷೆಲ್ಲ ಮಾತಾಡ್ಬೇಕಾಗತ್ತಪ್ಪ, ಏನು ಮಾಡಕ್ಕಾಗಲ್ಲ. ನೋಡಿ ಸರ್, ಇವಳು ನನ್ನ ಹೆಂಡತಿ ಅಂತ ನಾನು ಮಾತಾಡ್ತಾ ಇಲ್ಲ. ಒಂದು ಹೆಣ್ಣಿನ ಬಗ್ಗೆ ಯಾರೇ ಗೌರವ ಇಲ್ಲದೆ ಮಾತಾಡಿದ್ರು ನಾನು ಅವ್ರ ವಿರೋಧ ಮಾಡ್ತೀನಿ, ಅದು ಯಾರೇ ಆದ್ರೂ ಸರಿ. ನೋಡಮ್ಮ, ಇಂಥ ಗಂಡನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೀಯಾ. ನಾಗರಾಜ್ ಸರ್, ನೀವು ದುರ್ಬಿನ್ ಹಾಕೊಂಡು ಹುಡುಕಿದ್ರು ಇಂಥಾಳಿಯ ಸಿಗ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇವರಿಬ್ಬರು ಸಂಸಾರದಲ್ಲೇ ಹುಳಿಂಡಾಗ ಹೋಗ್ತಾ ಇದ್ರಲ್ರಿ. ಜಯರಾಮ್, ಈ ನರಸಿಂಹ ನಿನಗೆ ಬರೀ ಒಳ್ಳೆ ಮಗ ಮಾತ್ರ ಅಲ್ಲ, ಹೆಂಡತಿಗೆ ತಕ್ಕ ಗಂಡ. ಏನ್ರಿ ನಾಗರಾಜ್, ಏನ್ ಸಮಾಚಾರ ನಿಮ್ದು? ಕಾಣೆ ಆಗಿದ್ದ ನಿಮ್ಮ ಮಗಳು ಈಗ ಇಲ್ಲಿಗೆ ಬಂದಾಯ್ತು. ಈಗ ನಿಮ್ಮ ಮೇಲೆ ಏನು ಆಕ್ಷನ್ ತಗೋಬೇಕು? ನಾಗರಾಜ್, ನಿಮ್ಮ ಮಗಳು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ ರೀ. ಅದಕ್ಕೆ ನಾನೇ ಸ್ಟೇಷನ್ಗೆ ಹುಡ್ಕೊಂಡ್ ಬಂದಿದ್ದೀನಿ. ಉತ್ತರ ಕೊಡ್ರಿ. ಸರ್, ಅದು ನಮ್ಮ ಮಧ್ಯೆ ಒಂದು ಸಣ್ಣ ಗೊಂದಲ ಆಗೋಗಿತ್ತು. ಇನ್ಮೇಲೆ ಸರಿಯಾಗಿರುತ್ತೆ ಸರ್. ಸಂಜನಾ ಅಲ್ವಮ್ಮ, ಹೇಳು. ನರಸಿಂಹನು ನನ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂತಾನಂತೆ. ಹೇಳಪ್ಪ ನರಸಿಂಹ. ಹೌದು ಸರ್, ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆಯಲ್ಲ. ಏನಪ್ಪ, ನಿಮ್ಮ ಮಾವನಿಗೆ ಸರ್ ಅಂತ ಇದೆಯಾ? ಸ್ಟೇಷನ್ ಅಲ್ಲ ಸರ್. ಓ ಗುಡ್, ವೆರಿ ಗುಡ್, ಕರೆಕ್ಟಾಗಿ ಹೇಳಿದ್ಯಾ. ಆದರೆ ಅವ್ರೇನೋ ಮಾಡಬೇಕಾಗಿರೋ ಕೆಲಸ ಬಾಕಿ ಇದೆ ಅಂತ ಇದೆಯಲ್ಲ. ಸರ್, ರೀ ಭರತ್, ಆ ಟೇಬಲ್ ಮೇಲೆ ಒಂದು ಕವರ್ ಇದೆ, ತಗೊಂಬನ್ರಿ. ಏನ್ರಿ ನಾಗರಾಜ್, ಏನೋ ಸೀಕ್ರೆಟ್ ಆಗಿ ವ್ಯವಹಾರ ನಡೆಸ್ತಾ ಇದ್ದೀರಾ? ಅದು ಲಂಚದ ಕೇಸಲ್ಲಿ ಜಯರಾಮ ಸಸ್ಪೆಂಡ್ ಆಗಿದ್ನಲ್ಲ ಸರ್. ಹೌದ್ರಿ, ವಿಷಯ ಗೊತ್ತಾದಾಗ ನನಗೂ ನಂಬಕ್ಕೆ ಆಗ್ಲಿಲ್ಲ. ಜಯರಾಮು ಎಂಥ ವ್ಯಕ್ತಿ ಅಂತ ನನಗೂ ಗೊತ್ತ್ರಿ. ಇವರು ಲಂಚ ಮುಟ್ತಾರೆ ಅಂದ್ರೆ ನಾನು ನಂಬಕ್ಕೆ ಆಗ್ಲಿಲ್ಲ. ನನಗೂ ನಂಬಕ್ಕಾಗ್ಲಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ ಸರ್. ಲಂಚದ ಕೇಸಲ್ಲಿ ಜಯರಾಮ ಯಾವ ತಪ್ಪನ್ನು ಮಾಡಿಲ್ಲ ಅಂತ ಪ್ರೂವ್ ಆಗಿದೆ ಸರ್. ಜಯರಾಮ್, ನೀವು ಇವತ್ತಿಂದ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಸರಿ ಸರ್. ನಾಗರಾಜ್, ಹಾಕಿ ಪವರ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನ್ ಶಿಕ್ಷೆ ಅಂತ ಗೊತ್ತು ತಾನೆ? ಸರ್ ನೋಡ್ರಿ, ಇವ್ರದ್ದೇನು ಅಲಿಗೇಷನ್ನು, ಇದರಿಂದ ಯಾರಿದ್ದಾರೆ, ಇದನ್ನ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ರಿಪೋರ್ಟ್ ಮಾಡಿ. ಎಸ್ ಸರ್. ಜಯರಾಮ್, ಇವತ್ತಿಂದ ಹೊಸ ಜರ್ನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ ಕಣಯ್ಯ, ನಿನ್ ಧೈರ್ಯನ ಮೆಚ್ಚಬೇಕಾದ್ದೆ. ಮಾವನ್ನ ಎದುರಾಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ, ಗುಡ್, ವೆರಿ ಗುಡ್. ನೋಡಮ್ಮ, ಇಂಥ ಗಂಡನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಎಂಥ ಕಷ್ಟ ಬಂದರೂ ಇವನ್ನ ಬಿಟ್ಟು ಹೋಗ್ಬೇಡ. ಯಾರ್ಯಾರ ಮಾತೋ ಕೇಳ್ಕೊಂಡು ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ. ದೀಪ, ಏನಮ್ಮ ಇದು? ಅಂದರೆ ಮನೆ ಬಿಟ್ಟು ಹೊರಟೇ ಬಿಟ್ಟಿಯಾ?
ಹ್ಞೂ ಮಾವ, ಇವತ್ತಿಗೆ ನಂಗೆ ಈ ಮನೆ ಋಣ ಮುಗೀತು. ಏನಪ್ಪ ಚಿರು, ನೀನಾದರೂ ದೀಪ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡ್ತೀಯ ಅಂದ್ಕೊಂಡ್ರೆ ಅವಳು ಲಗೇಜ್ ಸಮೇತ ಹೊರಟ್ಬಿಟ್ಟಿದ್ದಾಳೆ. ಯಾಕೋ ಇನ್ನೊಂದು ಜೊತೆ ಮಾತಾಡಿಲ್ವಾ? ಹೇಳ್ದೆ ಅಪ್ಪ, ಆದರೆ ಅವ್ರಿಗೆ ನಮ್ಮ ಎಲ್ರಿಗಿಂತ ಅವ್ರ ಹಠನೇ ದೊಡ್ಡದಾಗಿದೆ. ಇದು ಹಠ ಅಲ್ಲ ಮಾವ, ನನ್ನ ಮಾತಿನ ಪ್ರಕಾರ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದನ್ನೇ ಮಾಡ್ತಿದ್ದೀನಿ. ಗೊತ್ತಿಲ್ದೇನೋ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗಾದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಬೇರೆ ದಾರಿ ಇಲ್ಲ ಮಾವ. ದೀಪಾ, ನೀನು ಈ ಆಟದಲ್ಲಿ ಸೋತಿರ್ಬೋದು, ಆದರೆ ಮನೆಯವ್ರಿಗಾಗ್ಲಿ ಅಥವಾ ಬೇರೆ ಇನ್ಯಾರಿಗೂ ನೀನು ಯಾವುದೇ ಥರದ ನೋವು ಮಾಡಿಲ್ಲ. ಅಂಥದ್ರಲ್ಲಿ ಮನೆ ಬಿಟ್ಟು ಹೋಗೋ ನಿರ್ಧಾರನ ದಯವಿಟ್ಟು ಮಾಡಬೇಡ. ಹೌದು ದೀಪ, ಈ ಮನೆಯಲ್ಲಿ ಯಾರ್ಯಾರೋ ಎಂಥದ್ದು ತಪ್ಪು ಮಾಡಿದ್ದಾರೆ, ಆದರೆ ನೀನು ಒಂದು ತಪ್ಪು ಮಾಡಿಲ್ವಲ್ಲ. ಆಗಿದ್ದಾಗೋಯ್ತು, ಇಲ್ಲೇ ಇದ್ಬಿಡು ದೀಪ. ಚಿಕ್ಕಿ ಹತ್ರ ನಾ ಮಾತಾಡ್ತೀನಿ. ಇಲ್ಲ ಮಾವ, ಈಗ ನಾನು ನನ್ನ ಮಾತಿಂದ ಹಿಂದೆ ಸರಿದ್ರೆ ನನ್ನ ಮೇಲಿರೋ ಗೌರವ ನಂಬಿಕೆಗೆ ಮೋಸ ಮಾಡ್ದಂಗಾಗತ್ತೆ. ರೀ, ಅವಳೇ ಹೋಗ್ತೀನಿ ಅಂತ ಟೊಂಕ ಕಟ್ಟಿ ನಿಂತಾಗ ನೀವೇನಕ್ರಿ ಬೇಡ ಅಂತ ತಡಿತೀರಾ? ದೀಪನ್ ನಿರ್ಧಾರನ ಬೇಡ ಅನ್ನೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ.